ಸಡನ್ನಾಗಿ ವೆದರ್ ಚೇಂಜ್ ಆಯಿತು, ಆಗಲೇ ಮಳೆ ಬರೋ ಲಕ್ಷಣ ಕಾಣಿಸ್ತಾ ಇದೆ. ಈ ಥರ ಗ್ರಾವೆಲ್ ಮೇಲೆ ಹೋಗ್ಬಿಡ್ರಯ್ಯ, ಟೂ ವೀಲರ್ ಅವರೇ ಹೋಗ್ಬಿಡ್ರಯ್ಯ, ನಿಮ್ಮ ಕಾಲಿಗೆ ಬೀಳ್ತೀನಿ, ಹೋಗ್ಬಿಡ್ರಯ್ಯ. ಗೈಸ್, ಮಳೆ ಶುರುವಾಯಿತು ನೋಡಿ. ಇದೇ ಮಳೆನೇ ಹೆದರ್ಕೊಂತ ಇದ್ದಿದ್ದು. ಸರ್ ಪೆಟ್ರೋಲ್ ನೈ ಇವರು ಬಿಗ್ ಬಾಸ್ ಮ್ಯೂಟೆಂಟ್ ರಘು ಮತ್ತು ಇವರು ಸಿಂಗರ್ ಆ್ಯಕ್ಟರ್ ಚಂದನ್ ಶೆಟ್ಟಿ ಒಂದು 6 ತಿಂಗಳಿಂದ ಬಂದಿರಂತೆ. ಅಲ್ಲಿ ವೀಡಿಯೋ ಎಲ್ಲ ತೋರಿಸಿದ್ರು, ಫೋಟೋ ವೀಡಿಯೋ ಎಲ್ಲ. ಹಲೋ ಫ್ರೆಂಡ್ಸ್, ಹೆಂಗಿದ್ದೀರಲ್ಲ? ಚೆನ್ನಾಗಿದ್ದೀರ ಅಂದ್ಕೊತೀನಿ. ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಲಡಾಖ್ ರೈಡ್ನ 3ನೇ ದಿನ. ನಿನ್ನೆ ನಾನು ಹೈದರಾಬಾದಿಂದ ನಾಗ್ಪುರ್ಗೆ ಬಂದು ರಾತ್ರಿ ಹಾಲ್ಟ್ ಆದೆ. ಇದು ಬಂದು ನೋಡಿ ಹೋಟೆಲ್ ರಾಯಲ್ ಕಿಂಗ್ ಅಂತ ಹೇಳ್ಬಿಟ್ಟು. ಬಟ್ 9 ಗಂಟೆ ಆಗಿತ್ತು ಬಂದಾಗ. ತುಂಬ ಟಯರ್ಡ್ ಆಗಿತ್ತು. ನಿನ್ನೆ ಏನು ಅದ್ರ ಅಪ್ಡೇಟ್ ಮಾಡೋಕ್ಕಾಗಲಿಲ್ಲ. ಅದು ಒಂದು ರೈಡಿಂಗ್ ಲೇಟ್ ಆಯಿತು, ಒಂದು ಹೆವಿ ಟ್ರಾಫಿಕ್ಕು, ಬಿಸಿಲು ತುಂಬ ಹೆವಿ, ತುಂಬ ಹ್ಯೂಮಿಡಿಟಿ. ಅದ್ರ ಜೊತೆಲಿ ಇಲ್ಲಿ ರೂಮಿಗೆ ಬಂದು ಹಾಲ್ಟ್ ಹಾಕಿ ಅಂತ ಬಂದಾಗ ಅದು ಒಂದು ದೊಡ್ಡ ಸ್ಟೋರಿ ಆಗೋಯಿತು. ಹಾಗಾಗಿ ಸಿಕ್ಕಾಬಿಟ್ಟೆ ಟಯರ್ಡ್ ಆಗಿದ್ದೆ, ಫುಲ್ ರೆಸ್ಟ್ಗೆ ಹೋಗ್ಬಿಟ್ಟೆ. ಇವತ್ತು ಆಲ್ರೆಡಿ 9 ಗಂಟೆ ಆಗಿದೆ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಹೊರಟಿದ್ದೀನಿ. ಎಲ್ಲ ಪ್ಯಾಕ್ ಆಗಿದೆ, ಗಾಡಿ ಎಲ್ಲ ಫುಲ್ ರೆಡಿ ಇದೆ ಪ್ಯಾಕ್ ಆಗಿ. ಸೊ ಬನ್ನಿ ರೋಡಿಗೆ ಇಳಿಯೋಣ. ಏನೇನಾಯಿತು ನೆನ್ನೆ ಸಂಜೆ ಮೇಲೆ ಅಂತೆಲ್ಲ ರೋಡಲ್ಲಿ ಹೋಗ್ತಾ ಮಾತಾಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಹೊಡ್ತಾ ಇದ್ದೀನಿ 3ನೇ ದಿವಸದ ಮೊದಲನೇ ಶುರುವಾತ್. ಜೈ ಬಜರಂಗಬಲಿ. ಸೊ ಫ್ರೆಂಡ್ಸ್, ನನ್ನ ಪ್ಲ್ಯಾನ್ನ ಕಂಪ್ಲೀಟಾಗಿ ರಿವೈಸ್ ಮಾಡಿದ್ದೀನಿ. ನಿನ್ನೆವರೆಗೂ ನಾನು ನಾಗ್ಪುರ್ ಟು ನೆಕ್ಸ್ಟ್ ಡೇ ಗ್ವಾಲಿಯರ್ ಅಂತ ಹೇಳ್ತಾ ಇದ್ದೆ. ಬಟ್ ಇದು ನನಗೆ ಆ್ಯಕ್ಚುಲಿ ಏನಾಗಿದೆ ಅಂದರೆ ChatGPT ಬಂದು ಯಾಮಾರಿಸಿರೋದು, ಫ್ರಾಡ್ ಮಾಡಿರೋದು. ಆ್ಯಕ್ಚುಲ್ ಡಿಸ್ಟೆನ್ಸ್ ಬಂದು ನಾಗ್ಪುರ್ ಟು ಗ್ವಾಲಿಯರ್ಗೆ 703 ಕಿಲೋಮೀಟ್ರ್ ತೋರಿಸ್ತಾ ಇದೆ ಗೂಗಲಲ್ಲಿ. ಅದ್ರ ಡಿಸ್ಟೆನ್ಸ್ ನಾನು ಇಲ್ಲಿಂದ ಹೊರಟ್ರೆ ಆಲ್ಮೋಸ್ಟ್ ಒಂದು 730-740 ಕಿಲೋಮೀಟ್ರ್ ನನ್ನ ಗಾಡೀಲಿ ಆಗ್ಬಿಡುತ್ತೆ. ಅದನ್ನು ನಾನು ಒಂದು ದಿವಸದಲ್ಲಿ ಟಾರ್ಗೆಟ್ ಅಚೀವ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಅದೇನಕ್ಕೆ ಆ ಥರ ಆಯಿತು ChatGPTಲಿ ಅಂತ ಗೊತ್ತಿಲ್ಲ. ಸೊ ಇದನ್ನು ಇವಾಗ ರಿವಿಸಿಟ್ ಮಾಡಿಬಿಟ್ಟು ನಾನು ಇವತ್ತಿಂದ 3ನೇ ದಿವಸಕ್ಕೆ ಶ್ರೀನಗರ್ ಹೋಗಬೇಕಾಗಿತ್ತು. ಅದನ್ನು ಸ್ಪ್ಲಿಟ್ ಮಾಡಿ 4 ದಿವಸಕ್ಕೆ ಚೇಂಜ್ ಮಾಡಿದ್ದೀನಿ. ಅದ್ರ ಪ್ರಕಾರ ಅದ್ರ ಭಾಗವಾಗಿ ಇವತ್ತು ನಾನು ಹೋಗ್ತಾ ಇರೋದು ಮಧ್ಯಪ್ರದೇಶಲ್ಲಿ ಸಾಗರ್ ಅಂತ ಒಂದು ಡಿಸ್ಟಿಕ್ಕು. ಅಲ್ಲಿ ಸ್ಟೇ ಆಗ್ತೀನಿ ಇವತ್ತು. ಇಲ್ಲಿಂದ ಒಂದು 430 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಅಲ್ಲಿಗೆ ಮಾತ್ರ ಹೋಗಿ ಸ್ಟೇ ಮಾಡ್ತೀನಿ, ಬೇಗ ಹೋಗಿ ಉಳ್ಕೊಂಬಿಡೋಣ ಅಂತ ಅಷ್ಟೇ. ಜಾಸ್ತಿ 500 ಕಿಲೋಮೀಟ್ರ್ ಟಾರ್ಗೆಟ್ ಇಟ್ಕೊಂಡಿಲ್ಲ ಇವತ್ತು. ಏನಕ್ಕೆ ಅಂತ ಹೇಳಿದ್ರೆ ನಿನ್ನೆ ಆಗಿರೋ ಕತೆ ನಿಮಗೆ ಗೊತ್ತೇ ಇದೆ. ನಾಗ್ಪುರ್ಗೆ ಬಂದಾಗೇ 9 ಗಂಟೆ ಆಗಿತ್ತು. ಆಮೇಲೆ ಬಂದು ರೂಮ್ ಬುಕ್ ಮಾಡಿ ಆ ಜಾಗಕ್ಕೆ ಹೋದರೆ ಆ ಜಾಗದಲ್ಲಿ ಖಾಲಿ ಜಾಗ ಇತ್ತು, ರೂಮೇ ಇರಲಿಲ್ಲ. ಆಮೇಲೆ ತಿರ್ಗಿ ಇನ್ನೊಂದು ಯಾವುದೋ ಹೋಟ್ಲ್ ಹುಡುಕಿ ಅಲ್ಲೋಗಿ ಚೆಕ್-ಇನ್ ಆಗಿ ರೂಮ್ ಒಳಗಡೆ ಎಂಟ್ರಿ ಆಗೋ ಅಷ್ಟರಲ್ಲಿ 10 ಆಗ್ಬಿಟ್ಟಿತ್ತು. ಆ ಬಿಸಿಲಲ್ಲಿ ಗಾಡಿ ಓಡಿಸಿದ್ದಕ್ಕೂ ಅದಕ್ಕೂ ತುಂಬ ಟಯರ್ಡ್ ಆಗಿತ್ತು. ಇವತ್ತು ಅಷ್ಟೇ ಹ್ಯೂಮಿಡಿಟಿ ಇದೆ, ಇವತ್ತು ಅಷ್ಟೇ ಬಿಸಿಲಿದೆ. ಸೊ ಹಂಗಾಗಿ ಮತ್ತೆ ಸಾಯಂಕಾಲದವರೆಗೂ ಲೇಟ್ ಮಾಡ್ಕೊಳ್ಳೋದು ಬೇಡ. ಇವತ್ತೊಂದು ದಿವಸ ಶಾರ್ಟ್ ಡಿಸ್ಟೆನ್ಸ್ ಇಟ್ಕೊಂಡಿದ್ದೀನಿ, ಬೇಗ ಹೋಗಿ ರೀಚ್ ಆಗಿ ರೆಸ್ಟ್ ಮಾಡಿ ನಾಳೆ ಫ್ರೆಶ್ ಆಗಬೇಕಾದ್ರೆ ಹೊರಡೋಣ. ಸೊ ಆ ಥರ ಪ್ಲ್ಯಾನಲ್ಲಿ. ಹಂಗಾಗಿ ಇವತ್ತು ಸಾಗರಲ್ಲಿ ಸ್ಟೇ ಆಗ್ತೀನಿ. ಒಂದು 6 ಗಂಟೆಗೆ ಹೋಗೋ ಪ್ಲ್ಯಾನ್ ಇದೆ. ಹೋಗಿ ರೀಚ್ ಆಗಿ ಸೆಟ್ಲ್ ಆಗ್ಬಿಡೋಣ. ಅದಕ್ಕಿಂತ ಮುಂಚೆ ಇವಾಗ ಪೆಟ್ರೋಲ್ ಹಾಕಿಸ್ಬೇಕು. ಆಲ್ರೆಡಿ 60 ಕಿಲೋಮೀಟ್ರ್ ಮೇಲೆ ಹೋಗ್ಬಿಟ್ಟಿದೆ ರಿಸರ್ವಲ್ಲಿ, ನಿನ್ನೆ ಬಿದ್ದಿದ್ದು. ಬೇಗ ಎಲ್ಲಿ ಪೆಟ್ರೋಲ್ ಬಂಕ್ ಸಿಗುತ್ತೆ ನೋಡಿ ಪೆಟ್ರೋಲ್ ಹಾಕಿಸ್ಕೊಳ್ಳೋಣ. ಇಲ್ಲೇ ಲೆಫ್ಟ್ ಸೈಡ್ ಒಂದು ಬಂಕ್ ಕಾಣಿಸ್ತಾ ಇದೆ, ಬನ್ನಿ ಹೋಗಿ ಫಸ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಆಮೇಲೆ ಹೊರಡೋಣ. ಪೆಟ್ರೋಲ್ ಹಾಕ್ಸಾಗಾಯಿತು 8.94. ನಿನ್ನೆ ತೆಲಂಗಾಣದಲ್ಲಿ ಹಾಕ್ಸಿದ್ದು 8.54 ಬಂದಿತ್ತು 1000 ರೂಪಾಯಿಗೆ. ಇಲ್ಲಿ 8.94 ಮಹಾರಾಷ್ಟ್ರದಲ್ಲಿ. ಮೈಲೇಜ್ ಎಷ್ಟು ಬರುತ್ತೆ ನೋಡಬೇಕು. ಎಲ್ಲ HP-ನೇ. ಪೆಟ್ರೋಲ್ ಬಂಕ್ ಚೇಂಜ್ ಮಾಡಿಲ್ಲ ಆಗಲೇ 4 ಟೈಮಿಂದ. ಸೊ ಹಂಗೆ ಗ್ಲೌಸ್ ಹಾಕಿರಲ್ಲ, ಗ್ಲೌಸ್ ಹಾಕ್ಕೊಂಡು, ಹೆಲ್ಮೆಟ್ ಸ್ಟ್ರಾಪ್ ಹಾಕಿರಲ್ಲ, ಸ್ಟ್ರಾಪ್ ಹಾಕ್ಕೊಂಡು ಹೊರಟೆ. ಹಿಂದೆಗಡೆ ಬ್ಯಾಗು ಒಂದು ಸ್ವಲ್ಪ ಹಿಂದಕ್ಕೆ ವಾಲಿದೆ, ಕಟ್ಕೊಂಡಿದ್ದೀನಿ. ಕೆಳಗಡೆ ಬ್ಯಾಗ್ ಮಾತ್ರ ಇವತ್ತು ಕಾನ್ಫಿಡೆಂಟಾಗಿದೆ ಬಿಗ್ಗಾಗಿ ಕಟ್ಟಿದ್ದೀನಿ ಅಂತ. ನಿನ್ನೆ ಕೆಳಗಡೆ ಬ್ಯಾಗು ಒಂದು ಸೈಡಿಗೆ ವಾಲ್ತಾ ಇತ್ತು, ಟೈಲ್ ಬ್ಯಾಗು. ಮೇಲ್ಗಡೆ ಬ್ಯಾಗು ಅದು ಬಂಗಿ ಕಾರ್ಡಲ್ಲಿ ಹೆಂಗೆ ಜಗ್ಸಿದ್ರೂ ಒಂದು ಕಡೆ ವಾಲುತ್ತೆ. ಅದೇನಕ್ಕೆ ಅಂತ ಹೇಳಿದ್ರೆ ಆ ಟೈಲ್ ಬ್ಯಾಗ್ದು ಟಾಪು ಕ್ಲೋಸಿಂಗ್ ಇರೋದಲ್ಲಿ ಕೆಲವೊಂದು ಹ್ಯಾಂಡ್ ಟವಲ್ಲು, ಪೇಪರು ಎಲ್ಲ ಹಾಕ್ಬಿಟ್ಟು ತಳ್ಬಿಟ್ಟಿದ್ದೀನಿ. ಅದು ಒಂದು ಕಡೆ ಮಾತ್ರ ಹೋಗಿ ಸೇರ್ಕೊಂಡಿದೆ, ಒಂದು ಸೈಡ್ಗೆ ವಾಲುತ್ತೆ, ಸ್ಲೋಪ್ ಇದೆ. ಅದ್ರ ಮೇಲೆ ಬ್ಯಾಗ್ ಹಿಡ್ದಿದ್ದಂಗೆ ಒಂದು ಕಡೆ ಯಾವ ಸ್ಲೋಪ್ ಇರುತ್ತೋ ಆ ಕಡೆ ಜಾರುತ್ತೆ.
ನಾನು ನಾಳೆ ಏನು ಮಾಡಬೇಕಂದ್ರೆ ಆ ಸ್ಲೋಪ್ನ ಹಿಂದೆಗಡೆ ಸೈಡ್ಗೆ ಇಡಬೇಕು. ಅವಾಗ ಏನಾಗುತ್ತೆ, ಇಟ್ಟಿದ್ದು ನನ್ನ ಬೆನ್ನ ಕಡೆಗೆ ವಾಲುತ್ತೆ ಬ್ಯಾಗು. ಅದು ಇವಾಗ ನಮ್ಮ ಬೆನ್ನ ಕಡೆಗೆ ಹೈಟ್ ಇದೆ, ಅದು ಹಿಂದೆ ಗಾಡಿ ಹಿಂದಕ್ಕೆ ವಾಲುತ್ತೆ. ಎರಡನೇದು ಬಂದು ಅದ್ರ ಮೇಲೆ ರೈನ್ ಕವರ್ ಹಾಕ್ತೀನ ಟೈಲ್ ಬ್ಯಾಗ್ ಮೇಲೆ, ಅದು ತುಂಬ ಜಾರುತ್ತೆ, ಸಾಫ್ಟು. ಬ್ಯಾಗ್ ಕಟ್ಟಿದಾಗ ಬಿಗಿಯಾಗೇ ಇರುತ್ತೆ. ಆಮೇಲೆ ಒಂದು 2-3 ಸಲ ಗಾಡಿ ಕುಲುಕ್ತಿದ್ದಂಗೆ ಇದಕ್ಕೆ ಇದಕ್ಕೆ ಒಂದು ಕಡೆ ಹೊರಟೋಗುತ್ತೆ. ನೋಡ, ನೀರು ತಗೊಬೇಕು. ನೀರು ತಗೊಳಕ್ಕೆ ಎಲ್ಲರೂ ನಿಲ್ಲಿಸ್ದಾಗ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಇವತ್ತು ಆವಾಗಲೇ ಹೇಳ್ದಂಗೆ 5 ಲೀಟ್ರ್ ನೀರು ಕುಡಿಲೇಬೇಕು. 5 ಮೇಲೆ 6 ಆದರೂ ಓಕೆ, 7 ಆದರೂ ಓಕೆ. ಯಾಕೆಂದರೆ ಎಷ್ಟು ಕುಡಿದ್ರು, ನೆನ್ನೆ ಹೆಚ್ಚು ಕಮ್ಮಿ 4.25 ಲೀಟ್ರ್ ನೀರು ಕುಡಿದೀನಿ. 2 ಸಲ ಸೂಸು ಮಾಡಿದ್ದು. ಅದನ್ನು ಹೆಂಗೆ ಅಂತ ಹೇಳಿದ್ರೆ ಒಂದು 50 ml ಮಾಡಿರ್ಬೋದು ಅಷ್ಟೇ. ಫುಲ್ಲು ಡಾರ್ಕು. ಅಸಹ್ಯ ಮಾಡ್ಕೊಂಬಿಟ್ಟು ಹೇಳ್ತಾ ಇರೋದು, ಬೇರೆಯವ್ರಿಗೆ ಯೂಸ್ಫುಲ್ ಆಗಲಿ ಅನ್ನೋ ಮ್ಯಾಟ್ರ್ಗಳಿದ್ದು. ಏನಕ್ಕೆ ಅಂದರೆ ಕುಡ್ದಿದ್ದು ನೀರೆಲ್ಲ ಫುಲ್ ಬೆವರಲ್ಲೇ ಹೋಗ್ಬಿಡುತ್ತೆ. ಅದು ಬೆವರು ಯಾವ ಥರ ಬರ್ತಾಯಿತ್ತು ಅಂತ ಹೇಳಿದ್ರೆ, ತುಟಿ ಮೇಲೆ ಇದ್ದಿದ್ದು ಬೆವರು ಅಪ್ಪಿ ಏನಾದ್ರು ಟಚ್ ಆದರೆ ನಾಲ್ಗೆಗೆ ಉಪ್ಪು ನೀರು, ಆ ಥರ ಬೆವರು. ನಾವು ನಾರ್ಮಲಾಗಿ ಏನಂದರೆ ಬಾಡಿಯಿಂದ ನೆಸೆಸರಿ ವಿಟಮಿನ್ಸು ಬಾಡಿಯಿಂದ ಆಚೆ ಹೋಗ್ತಾಯಿದ್ರೆ ಮಾತ್ರ ಬೆವರು ಆ ಥರ ಉಪ್ಪು ಬರೋದು. ಇಲ್ಲಾಂದರೆ ನಾರ್ಮಲ್ ಬೆವರು ಉಪ್ಪಾಗಿರುತ್ತೆ. ಬಟ್ ಅಷ್ಟೊಂದು ಉಪ್ಪು ಅಂದರೆ ಆ ಉಪ್ಪು ನೀರೇ ಕುಡ್ದಂಗೆ ಆಗ್ತಾಯಿತ್ತು ನನಗೆ, ಒಂಚೂರು ನಾಲ್ಗೆ ಟಚ್ ಆಗ್ಬಿಟ್ರೆ. ಇದಕ್ಕಿಂತ ಬೆಸ್ಟ್ ಏನಂತ ಹೇಳಿದ್ರೆ, ಯಾವ್ದಾದ್ರು ಇದು ನೀರು ಜೊತೆಲಿ ಎಲ್ಲರೂ ಸಿಟಿ ಒಳಗಡೆ ಹೋದಾಗ ಇವತ್ತು ಯಾವ್ದಾದ್ರು ಮೆಡಿಕಲ್ ಶಾಪ್ ಸಿಕ್ಕಿದ್ರೆ ಈ ORS ಈ ಥರ ಎಲ್ಲ ಬರುತ್ತಲ್ಲ, ಡಿಹೈಡ್ರೇಷನ್ನು ಪೌಚು, ಅದು ಹಾಕ್ಕೊಂಡು ತಗೊಂಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು 2-3 ಪೌಚುಗಳು ತಗೊಂಡು ಇಟ್ಕೊಂಬಿಡ್ಬೇಕು. ಅಟ್ಲೀಸ್ಟ್ ಒಂದು 3 ದಿವಸ ಇದು ರೀಚ್ ಆಗೋವರೆಗೂ, ಜಮ್ಮು ರೀಚ್ ಆಗೋವರೆಗೂ ಅದೆಲ್ಲ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಬೇಕು. ಆಮೇಲೆ ಬೇಕಾದರೆ ಇದ್ದೇ ಇರುತ್ತೆ, ಬಿಸಿಲು ಇದ್ದೇ ಇರುತ್ತೆ. ಬಟ್ ಇಷ್ಟೊಂದು ಹ್ಯೂಮಿಡಿಟಿ ಇರೋಲ್ಲ, ಡ್ರೈ ವೆದರ್ ಇರುತ್ತೆ. ಡ್ರೈ ವೆದರ್ಗೆ ಬೇರೆಯೇ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಗೂಗಲ್ ಏನೋ ಹೇಳ್ತಾ ಇದೆ, ನೋಡೋಣ ತಡೀರಿ. ಟೋಲ್ ಕ್ರಾಸ್ ಮಾಡ್ತೀನಿ ಫಸ್ಟು. ಓಕೆ, 3 ಬಾಟ್ಲು ನೀರು ತಗೊಂಡು ಒಂದು ಅರ್ಧ ಲೀಟ್ರ್ ಅಲ್ಲೇ ಕುಡಿದು 2.5 ಲೀಟ್ರ್ ಪಾರ್ಸಲ್ ಮಾಡ್ಕೊಂಡು ಹೊರಟಿದ್ದೀನಿ. ಪೆಟ್ರೋಲ್ ಆಯಿತು, ಬ್ಯಾಗ್ದು ಏನು ಕತೆ ನಡೀದೆ, ಪ್ರಾಬ್ಲಮ್ ಬ್ಯಾಗ್ದು. ಬಟ್ ಓಕೆ, ಬಿಗಿಯಾಗಿದೆ, ಹಿಂದಕ್ಕೆ ಹೋಗಿದೆ ಅಷ್ಟೇ. ಇದಕ್ಕೇನು ಜಾಸ್ತಿ ಏನು ಮಾಡೋಕ್ಕಾಗಲ್ಲ. ಹೋಗಿರಲಿ. ಏನಾದ್ರು ಸೈಡಿಗೆ ಬಂದರೆ ಆಮೇಲೆ ಇಟ್ಕೊಂಡ್ರೆ ಆಯಿತು. ಎಸ್. ಏನು ಮಹಾರಾಷ್ಟ್ರದಲ್ಲಿ ಹೆಲ್ಮೆಟ್ಟು ಕಡ್ಡಾಯ ರೂಲ್ಸು ಅಪ್ಲಿಕಬಲ್ಲೇ ಆಗೋಲ್ಲ ಅನಿಸುತ್ತೆ ಮೋಸ್ಟ್ಲಿ, ಗೊತ್ತಿಲ್ಲ ನನಗೆ. ಎಸ್ಪೆಷಲಿ ನಾಗ್ಪುರ್ ಸಿಟಿಲಿ ಅಟ್ಲೀಸ್ಟು. ನಾನು ನಿನ್ನೆಯಿಂದ ಯಾರನ್ನೂ ಹೆಲ್ಮೆಟ್ ಹಾಕ್ದವ್ರೆ ನೋಡಿಲ್ವ ಅಂತ. ಎಲ್ಲ ಹೆಂಗೆ ಅಂತ ಹೇಳಿದ್ರೆ ಇದು ಹಾಕೊಂಬಿಡ್ತಾರೆ, ಒಂದು ಟವಲ್ ತಲೆ ಮೂಗು ಬಾಯಿ ಕವರ್ ಆಗೋ ಥರ ಒಂದು ಚಿಕ್ಕ ಟವಲ್ ಸುತ್ಕೊಂಬಿಡ್ತಾರೆ, ಕಣ್ಣಿಗೊಂದು ಗ್ಲಾಸ್ ಹಾಕೊಂಬಿಡ್ತಾರೆ, ಹೋಯ್ತಾ ಇರ್ತಾರೆ. ಈ ಥರ ಗ್ರಾವೆಲ್ ಮೇಲೆ ಹೋಗ್ಬೇಡ್ರಯ್ಯ, 2 ವೀಲರ್ ಅವರೇ ಹೋಗ್ಬೇಡ್ರಯ್ಯ, ನಿಮ್ಮ ಕಾಲಿಗೆ ಬೀಳ್ತೀನಿ, ಹೋಗ್ಬೇಡ್ರಯ್ಯ. ಅದು ಎಸ್ಪೆಷಲಿ ಆ ಥರ ಸ್ಕೂಟ್ರುಗಳು ಸ್ಕಿದ್ದಾಗ್ಬಿಡುತ್ತೆ. ಗ್ರಾವೆಲ್ ಅದು ಗಾಡಿಗಳು ಆ ಕಡೆಯಿಂದ ತಳ್ಳಿ ಫುಲ್ಲು ಫೈನ್ ಆಗ್ಬಿಟ್ಟಿರ್ತವೆ ಕಲ್ಲುಗಳು. ಒಂಚೂರು ಏನಾದ್ರು ಹ್ಯಾಂಡ್ಲ್ ಟರ್ನ್ ಆಗಿ ಗಾಡಿ ಸ್ಕಿಡ್ ಆಯಿತು ಅಂತ ಹೇಳಿದ್ರೆ ಟೈರ್ ಅಡಿಕೆ ಹೋಗೋದು ಸೀದಾ. ಆ ಥರ ನಾವು ಆಲ್ರೆಡಿ ಸುಮಾರು ಎಕ್ಸಾಂಪಲ್ಗಳು ನೋಡಿದ್ದೀವಿ. ಮತ್ತೆ ಯಾಕೆ ಹಂಗೆ ರಿಸ್ಕ್ ತಗೊತಾರೋ ಜನ ಗೊತ್ತಿಲ್ಲ. ಸೊ ಇವತ್ತು ಬೇಗನೆ ಮಹಾರಾಷ್ಟ್ರ ಕ್ರಾಸ್ ಮಾಡಿ MP ಎಂಟ್ರ್ ಆಗಿದ್ದೀನಿ. ಇದು ಬಂದು ಐ ಥಿಂಕ್ ಪೇಂಚ್ ನ್ಯಾಷನಲ್ ಪಾರ್ಕ್, ರಾಷ್ಟ್ರೀಯ ಉದ್ಯಾನವನ. ಅದ್ರ ಥ್ರೂ ಪಾಸ್ ಆಗ್ತಾಯಿದ್ದೀನಿ. ಸ್ಪೀಡ್ ಲಿಮಿಟ್ಸು ಅಂಶ ಏನಿಲ್ಲ, ಅದು ಗೂಗಲ್ ಹಂಗೆ ಹೇಳಿದ್ದು, ಸ್ಪೀಡ್ ಡೌನ್ ಆಗುತ್ತಿಲ್ಲ ಅಂತ. ಅಲ್ಲಲ್ಲೇ ವೈಲ್ಡ್ ಲೈಫ್ ಕ್ರಾಸಿಂಗ್ ಅಂತ ಮಾತ್ರ ಬೋರ್ಡ್ ಹಾಕೋರೆ, ಸ್ಲೋ ಮಾಡಿ ಅಂತ. ಬಟ್ ಇಷ್ಟೇ ಸ್ಪೀಡ್ ಹೋಗ್ಬೇಕಂತ ಏನು ಸ್ಪೀಡ್ ಲಿಮಿಟು ಹಾಕಿಲ್ಲ. ರೋಡ್ ಅಂಶ ಕೂಡ ಇಲ್ಲ, ರೋಡು ವೈಡಾಗಿದೆ, ಆರಾಮಾಗಿ ಹೋಗ್ತಾಯಿದ್ದೀನಿ. ಮೋಸ್ಟ್ಲಿ ನಾಗ್ಪುರ್ ಬಂದು ಮಧ್ಯಪ್ರದೇಶ್ ಬಾರ್ಡ್ರ್ ಅನಿಸುತ್ತೆ, ಲಾಸ್ಟ್ ಸಿಟಿ ಅನಿಸುತ್ತೆ ಮಹಾರಾಷ್ಟ್ರದು. ಬೇಗನೆ ಕ್ರಾಸ್ ಆಗೋಯ್ತು. ಏನೊಂದು 50 ಕಿಲೋಮೀಟ್ರ್ ಅಷ್ಟೇ ನಾನು ರೈಡ್ ಮಾಡಿದ್ದು, ಆಲ್ರೆಡಿ MP ಎಂಟ್ರ್ ಆಗ್ಬಿಟ್ಟೆ.
ಅಲ್ಲೊಂದು ಚೆಕ್ ಪೋಸ್ಟ್ ಇತ್ತು. ಚೆಕ್ ಪೋಸ್ಟು ಗಾಡಿಗಳೆಲ್ಲ ಆ ಕಡೆ ಡೈವರ್ಟ್ ಆಗ್ತಾಯಿದ್ದವು. ನಂದು ನಾನು ಹೋಗ್ಬೇಕು ಅಂದ್ಕೊಂಡು ಏನೋ ರೋಡ್ ಕನ್ಸ್ಟ್ರಕ್ಷನ್ ಅಂದ್ಕೊಂಡು ಡೈವರ್ಟ್ ಮಾಡಿಬಿಟ್ಟೆ. ಆಮೇಲೆ ನೋಡಿದ್ರೆ ಅದು ಓನ್ಲಿ ಫಾರ್ ಹೆವಿ ಟ್ರಕ್ಸು. 2 ವೀಲರು 4 ವೀಲರ್ಗೆಲ್ಲ ಮಾಮೂಲಿ ಡೈರೆಕ್ಟ್ ಲೈನಲ್ಲೇ ಸ್ಟ್ರೈಟ್ ಲೈನಲ್ಲೇ ಪಾಸ್ ಆಗ್ಬೋದು. ಕಾಂಕ್ರೀಟ್ ರೋಡು ಸ್ವಲ್ಪ ರಫು ಫೀಲ್ ಆಗುತ್ತೆ. ಸಿಮೆಂಟ್ ರೋಡಷ್ಟು ಇದು ಟಾರ್ ರೋಡಷ್ಟು ಸ್ಮೂತಾಗಿರಲ್ಲ ಇದು ಕಾಂಕ್ರೀಟ್ ರೋಡು. ಫಸ್ಟ್ 100 ಕಿಲೋಮೀಟ್ರ್ ಕವರ್ ಮಾಡಿದೆ ಇವತ್ತು. ಪೆಂಚ್ ನ್ಯಾಷನಲ್ ಪಾರ್ಕ್ ಥ್ರೂ ಪಾಸ್ ಆಗ್ತಾಯಿದ್ದೀನಿ. ಸೆಂಟ್ರಲ್ ಅಲ್ಲದೆ ವಿಲೇಜಸ್ಸು ನ್ಯಾಷನಲ್ ಪಾರ್ಕು ಮಿಕ್ಸ್ ಆಗಿ ಬರ್ತಾ ಇದೆ. ಒಂದು ಸ್ಟ್ರೆಚ್ಚು ನ್ಯಾಷನಲ್ ಪಾರ್ಕ್ ಇದ್ದರೆ ಒಂದು ಸ್ಟ್ರೆಚ್ಚು ವಿಲೇಜು ನಾರ್ಮಲ್ ಜನಗಳಿರೋ ಜಾಗ ಇರುತ್ತೆ. ತುಂಬ ಬಿಸಿಲಿತ್ತು. ಹಾಗೆ ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಹಿಡಿದು 3/4 ಲೀಟ್ರ್ ನೀರು ಖಾಲಿ ಮಾಡಿದೆ. ಎಷ್ಟು ನೀರು ಕುಡಿತೀವೋ ಅಷ್ಟು ಒಳ್ಳೆಯದು. ಚೆನ್ನಾಗಿ ಗೊತ್ತಾಗ್ತಾಯಿದೆ. ಒಂಚೂರು ಬಾಡಿಯಲ್ಲಿ ಲಿಕ್ವಿಡ್ ಕಮ್ಮಿ ಆಯಿತು ಅಂತಂದರೆ ಆಗಲೇ ಸ್ಟಾರ್ಟ್ ಆಗುತ್ತೆ ಲೈಟಾಗಿ ತಲೆನೋವು ಬರೋಕ್ಕೆ. ಅವಾಗ ಇಮಿಡಿಯೇಟಾಗಿ ನಿಲ್ಲಿಸಿ ನೀರು ಕುಡೋದು ಬಿಡೋದು ಒಳ್ಳೆಯದು. ಈಗ ಜಾಸ್ತಿ ಫಾಸ್ಟಾಗೂ ಸ್ಟ್ರೆಚ್ ಮಾಡ್ತಾಯಿಲ್ಲ ಇವತ್ತು. 70-75 ಹಿಂಗೆ ಹೋಗ್ತಾಯಿದ್ದೀನಿ. ಸೊ 400 ಕಿಲೋಮೀಟ್ರ್ ಟಾರ್ಗೆಟ್ ಆಗಿರೋದ್ರಿಂದ ಸಂಜೆ 6 ಗಂಟೆ 6:30ಗೆ ಪ್ಲ್ಯಾನ್ ಮಾಡಿದ್ದೀನಿ. ಇನ್ನು 309 ಇದೆ ನನ್ನ ಲೊಕೇಶನು ನಾನು ಹಾಕಿರೋದು. 309 ಅಂತ ಹೇಳಿದ್ರೆ 6.5 ಅವರ್ ಗ್ಯಾರಂಟಿ, ಏನೂ ಮಿಸ್ ಇಲ್ಲ. ಸ್ಟಾರ್ಟ್ ಮಾಡೋಣ. ನಾನು ಇನ್ನೊಂದು ಹೊಸದು ಇವಾಗ ಈಗ ಬ್ರೇಕಲ್ಲಿ ನಿಲ್ಲಿಸಿದಾಗ ನೋಟಿಸ್ ಮಾಡಿದೆ ಅಂತ ಹೇಳಿದ್ರೆ, ನನ್ನ ಹೆಲ್ಮೆಟ್ ಒಳಗಡೆ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಓಡಿಸ್ಬೋದು ಗಾಡಿನ. ಕೂಲಿಂಗ್ ಗ್ಲಾಸು ಕಂಫರ್ಟಬಲ್ ಆಗಿ ಹೋಗುತ್ತೆ. ಯಾಕೆಂದರೆ ನಾನು ಇದು ತುಂಬ ಸ್ನಗ್ಗಿತ್ತು ಹೊಸ ಹೆಲ್ಮೆಟ್ ತಗೊಂಡಾಗ. ನಾನು ಕಂಡಿದ್ದೆ ಕೂಲಿಂಗ್ ಗ್ಲಾಸ್ ಇಡಿಸಲ್ಲ, ಇದಕ್ಕೆ ಹಾಕೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. 2 ದಿವಸದಿಂದ ಬರೀ ಆ ಹೆಲ್ಮೆಟ್ ಒಳಗಡೆ ಏನು ಅವ್ರದ್ದೇ ಸನ್ವೈಸರ್ ಕೊಟ್ಟಿರ್ತಾರೆ ಅದನ್ನು ಹಾಕ್ಕೊಂಡು ಓಡಿಸ್ತಾ ಇದೆ. ಬಟ್ ಅದು ಅಂಥ ಏನೂ ಎಫೆಕ್ಟಿವ್ ಇಲ್ಲ ಬಿಸಿಲಿಗೆ. ಸೆಕೆಂಡ್ ಬಂದುಬಿಟ್ಟು ಅದು ಒಂಥರ ಅರ್ಧ ಬರುತ್ತೆ ವ್ಯೂಗೆ, ಫುಲ್ ಕಣ್ಣಿಗೆ ಕವರು ಆಗೋಲ್ಲ, ಒಂಥರ ಅರ್ಧ ಬರುತ್ತೆ. ಸೊ ಕ್ಲೀನಾಗಿ ವ್ಯೂ ಮಾಡಬೇಕಂದ್ರೆ ಒಂದು ಫುಲ್ ತಲೆ ಬಗ್ಗಿಸ್ಬೇಕು, ಆವಾಗ ನೆಕ್ ಪೈನ್ ಆಗುತ್ತೆ. ಅರ್ಧಂಬರ್ಧ ವ್ಯೂವಲ್ಲಿ ಓಡ್ಸೋಕ್ಕಾಗಲ್ಲ. ಅದು ಆ್ಯಕ್ಚುಲಿ ಎಕ್ಸ್ಪೀರಿಯೆನ್ಸ್ ಮಾಡಿರೋರು ಗೊತ್ತಾಗುತ್ತೆ, ಅದು ಭಾರಿ ಹಿಂಸೆ ಅದು. ಅದೇ ಕೂಲಿಂಗ್ ಗ್ಲಾಸ್ ಹಾಕೊಂಬಿಟ್ರೆ ಕಂಪ್ಲೀಟ್ ವ್ಯೂ ಕವರ್ ಆಗುತ್ತೆ. ಸನ್ವೈಸರ್ ಎತ್ಬಿಟ್ಟು ಆರಾಮಾಗಿ ಓಡಿಸ್ಬೋದು. ಈಗ ಕಂಫರ್ಟಬಲ್ ಆಗಿದೆ ಕಣ್ಣಿಗೆ ಒಂಥರ. ಇಲ್ಲಿಂದ ಒಂದು 50 ಕಿಲೋಮೀಟ್ರ್ ದೂರದಲ್ಲಿ ಸಿಯೋನಿ ಅಂತ ಒಂದು ಟೌನ್ ಇದೆ. ಅಲ್ಲೋಗಿ ಏನಾದ್ರು ನಾಷ್ಟಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋಣ. ಬಟ್ ಬಾಡಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಇದುವರೆಗೂ ಹೊಟ್ಟೆ ಹಸುವ ಲಕ್ಷಣವೇ ಕಾಣಿಸ್ತಾ ಇಲ್ಲ. ಬೆಳಗ್ಗೆ ಒಂದು ಪ್ರೋಟೀನ್ ಬಾರು ಒಂದು 10 7-8 ತಿಂದಿದೆ ಖರ್ಜೂರ. ಬಟ್ ಅದೇ ಇಷ್ಟೊಂದವರೆಗೂ ಅವಾಯ್ಡ್ ಮಾಡ್ತಾಯಿದ್ದೆ ಅನ್ನೋ ಗೊತ್ತಿಲ್ಲ. ನಾರ್ಮಲಾಗಿ ನಮ್ಮ ಬಾಡಿ ಈ ಥರ ಅಲ್ಲ. ನಮ್ಮ ಮನೇಲಿ ಗೊತ್ತು, ನಾನು ಬೆಳಗ್ಗೆ ಎದ್ದು ಒಂದು ಸಲ ಪ್ರೋಟೀನ್ ಶೇಕ್ ಮಾಡ್ಕೊಂಡು ಕುಡಿದ್ರೆ ಇನ್ನು 2 ಅವರ್ಗಾಗಲೇ ನಾಷ್ಟ ಬೇಕು. ನಾಷ್ಟ ಮಾಡಿ 4 ಅವರ್ಗಾಗಲೇ ಊಟ ಬೇಕು. ಊಟ ಮಾಡಿ ಸಾಯಂಕಾಲ 5:30-6 ಗಂಟೆಗೆ ಆಗಲೇ ಸೈಡ್ಸ್ ಏನಾದರೂ ಬೇಕೇ ಬೇಕು. ಮತ್ತು ರಾತ್ರಿಗೆ ಊಟ, ತಿರ್ಗಾ ಒಂದು ಸ್ಕೂಪ್ ವೇ ಪ್ರೋಟೀನ್ ಜಿಮ್ ಟೈಮಲ್ಲಿ. ಇದು ನನ್ನ ರಿಯಲ್ ಡಯಟು. ಬಟ್ ಏನೋ ಮೋಸ್ಟ್ಲಿ ವೆದರ್ ಚೇಂಜ್ ಆಗಿರೋದಕ್ಕೋ ಅಥವಾ ಔಟ್ಸೈಡ್ ಬಂದಿರೋದಕ್ಕೆ ಫುಡ್ ಅಡ್ಜಸ್ಟ್ ಆಗ್ತಿರೋದಕ್ಕೋ ಡೈಜೆಷನ್ ಸಿಸ್ಟಮು ಸ್ವಲ್ಪ ಡಿಸ್ಟರ್ಬ್ ಆಗಿದೆ. ಬಟ್ ಅದು ಏನಾದ್ರು ಸೀರಿಯಸ್ ಎಫೆಕ್ಟ್ ಆಗಲಿಲ್ಲ ಅಂದರೆ ಸಾಕು ನನಗೆ. ಲೈಟಾಗೆ ಊಟ ಮಾಡ್ಕೊಂಡೆ ಟ್ರಿಪ್ ಮುಗಿಸ್ಕೊಂಡು ಹೋಗ್ಬಿಡೋಣ ಮನೆಗೆ ರಿಟರ್ನ್. ವಾಪಸ್ ನಾನು ಹಳೆ ಡಯಟ್ ಮಾಡಿದ್ರಾಯ್ತು. ವೆಯ್ಟ್ ಲಾಸ್ ಆದರೂ ಪರವಾಗಿಲ್ಲ ಒಂದು ಸ್ವಲ್ಪ. ಬಟ್ ಟ್ರಿಪ್ ಪ್ಲ್ಯಾನು ಅಧ್ವಾನ ಆಗೋದು ಬೇಡ. ಟ್ರಕ್ಕುಗಳ ಸಾಮ್ರಾಜ್ಯ. ರೋಡ್ ಮಾಡಿಬಿಟ್ಟವ್ರೆ, 80% ಕಮಿಷನ್ ದಂಧೆಯಲ್ಲಿ ಮಾಡೋರೆ. ನಾನು ಅವಾಗಲಿಂದ ರೋಡು ಅಬ್ಸರ್ವ್ ಮಾಡ್ಕೊಂಡೇ ಬರ್ತಾಯಿದ್ದೀನಿ.
ಎಲ್ಲ ರೋಡು ಮಾಡಿ 6 ತಿಂಗಳಿಗೆಲ್ಲ ಎದ್ದು ಬಂದಿದೆ. ಈಗ ತಿರ್ಗಾ ವಾಪಸ್ಸು ಫುಲ್ ಹೊಸ್ದಾಗಿ ವರ್ಕ್ ಮಾಡ್ತಾವ್ರೆ. ಇದರಲ್ಲಿ ಮತ್ತೆ ಒಂದು 50% 60% ಕಮಿಷನ್ ದಂಧೆ ಇರುತ್ತೆ. ಇವೆಲ್ಲ ನ್ಯಾಷನಲ್ ಹೈವೇಗಳು ಒಂದು ಸಲ ಕಿತ್ತೋಯ್ತು ಅಂದರೆ ಮುಗೀತು ಕತೆ. ವರ್ಕೌಟ್ ಆಗೋಲ್ಲ. ಕಿತ್ಕೊಂಡ್ಬುತ್ತಲೇ ಇರುತ್ತೆ. ಏನೇ ಅದ್ರೂ ಕ್ವಾಲಿಟಿ ಒಂದು ಟೈಮು ಮಾಡ್ಬೇಕಾದ್ರೆ ಪಕ್ಕ ಕ್ವಾಲಿಟಿ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ನಮ್ಮದು ನೆಲಮಂಗಲ ಟು ಹಾಸನ್ ಹೈವೇ ಇದೆಯಲ್ಲ, ಕ್ವಾಲಿಟಿ ವೈಸು ಸೂಪರ್ ರೋಡ್ ಅದು. ಯಾವಾಗಾದ್ರೂ ಬಿಡುತ್ತೆ, ಮೇಂಟೆನೆನ್ಸ್ ಬೇಕೇ ಬೇಕಾಗುತ್ತೆ. ಯಾವಾಗಾದರೂ ಒಂಚೂರು ಎಲ್ಲರೂ ಗುಂಡಿ ಬಿತ್ತು ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ಪಕ್ಕ ರೋಡ್ ಲೆವೆಲ್ಗೆ ಒಂದು ಚೂರು ಗಾಡಿ ಹೋಗೋರಿಗೆ ಫೀಲ್ ಆಗಬಾರ್ದು, ಆ ಥರ ಮಾಡಿ ಕ್ಲೋಸ್ ಮಾಡಿರ್ತಾರೆ. ಹೇಳಿ, ಈ ಕಡೆದಾಗಲೇ ಎಲ್ಲ ಜಗ್ಗಾಡ್ತವೆ, ಆ ಕಡೆದೆಲ್ಲ ಕೆರೀತಾವ್ರೆ. ಒಂದು ನ್ಯಾಷನಲ್ ಫಾರೆಸ್ಟಲ್ಲಿ ರೀವರ್ಕ್ ಮಾಡೋಂಥ ಕೆಲಸಗಳು ಇವು ಎಲ್ಲ ಒಂದೇ ಸಲ ಮುಗಿಸ್ಕೊಬೇಕು. ಒಂದ್ಮೇಲೆ ಬಿಟ್ಬಿಟ್ಟವ್ರೆ ಗಾಡಿಗಳು ಆ ಕಡೆ ಏನೋ ರಿಪೇರಿ ಮಾಡೋಕ್ಕೆ. ಏನು ಬ್ಯಾರಿಕೇಡ್ಗಳು ಹಾಕಿಲ್ಲ, ಟೆಂಪ್ರರಿ ಏನಿಲ್ಲ. ಯಾರಾದರೂ ಗೊತ್ತಾಗ್ತಿರೋ ಸೀದಾ ನಕ್ಕಿದ್ರೆ. ಸಡನ್ನಾಗಿ ವೆದರ್ ಚೇಂಜ್ ಆಯಿತು, ಆಗಲೇ ಮಳೆ ಬರೋ ಲಕ್ಷಣ ಕಾಣಿಸ್ತಾ ಇದೆ. ಎಲ್ಲ ದೂರದಲ್ಲೆಲ್ಲ ಮಳೆ ಬೀಳ್ತಾನೂ ಇದೆ, ಕಾಣಿಸ್ತಾ ಇದೆ ಇಲ್ಲಿಂದ. ಕ್ಯಾಮ್ರಾದಲ್ಲಿ ಅಷ್ಟೊಂದು ನೀಟಾಗಿ ಕಾಣಲ್ಲ ಅನಿಸುತ್ತೆ. ಬಟ್ ನಾನು ಹೋಗೋ ರೂಟಲ್ಲಿ ಮಳೆ ಬರ್ದಿರೋ ಸಾಕು. ಬಟ್ ಹಿಂಗೆ ಮೋಡ ಆಗ್ತಾಯಿದೆ ವಾತಾವರಣದಲ್ಲಿ, ಬಿಸಿಲು ಬರೋದು ಬೇಡ. ಎಲ್ಲೋ ದೂರದಲ್ಲಿ ಮಳೆ ಆದರೆ ಸ್ವಲ್ಪ ತಣ್ಣಗೂ ಆಗುತ್ತೆ. ನಾನು ಎಡಗಡೆ ಸೈಡಿಗೆ ಎಲ್ಲ ತುಂಬ ಮಳೆ ಬೀಳ್ತಾ ಇದೆ. ನಾನು ಹೋಗ್ತಾ ಇರೋ ರೂಟಲ್ಲಿ ಏನಂತ ಮಳೆ ಕಾಣಿಸ್ತಾ ಇಲ್ಲ, ಖಾಲಿ ಖಾಲಿ ಮೋಡ ಇದೆ. ಬಟ್ ಮೋಡಗಳು ಹೆಂಗೆ ಮೂವ್ ಆಗ್ತವೆ ಅಂತ ಹೇಳೋಕ್ಕಾಗಲ್ವಲ್ಲ. ಏನಿಲ್ಲ, ರೈನ್ ಪ್ಯಾಕ್ ಮಾಡ್ಕೊಂಬಿಡ್ತೀನಿ. ಬಟ್ ಸ್ಟಿಲ್ ಮಳೆಯಲ್ಲಿ ಗಾಡಿ ಓಡಿಸೋದು ತುಂಬ ಹಿಂಸೆ, ರಿಸ್ಕಿ. ಎದುರುಗಡೆನೇ ನಾನು ಹೋಗ್ತಾ ಇರೋ ರೂಟಲ್ಲೇ ಎದುರುಗಡೆನೇ ತುಂಬ ಮಳೆ ಕಾಣಿಸ್ತಾ ಇದೆ. ಆಮೇಲೆ ಒಂದು 2 ಹನಿ ಬೀಳ್ದಂಗೆ ಟಕ್ ಅಂತ ನಿಲ್ಲಿಸ್ಬೇಕು. ಮಳೆ ಹನಿತಾ ಇದೆ. ಸೊ ನಂದು ಚಿಕ್ಕ ಬ್ಯಾಗು ನಾನು ಎಲ್ಲಿ ಕಟ್ಟಬೇಕು ಅಂತ ಅವತ್ತು ಪ್ಲ್ಯಾನ್ ಮಾಡ್ತಾಯಿದ್ದೆ, ಕರೆಕ್ಟಾಗಿ ಅಲ್ಲಿಗೆ ಬಂದು ಕುಂತಿದೆ. ಸಡನ್ನಾಗಿ ಬಿಸಿಲೇ ಬಂತು. ಬಟ್ ಡೆಫಿನೆಟ್ಲಿ ಮುಂದೆಗಡೆ ಮಳೆ ಇದೆ. ಹಿಂದೆಗಡೆಯಿಂದ ತೆಗಿಯೋಕ್ಕೆ ಆಯ್ತಿಲ್ವಲ್ಲಪ್ಪ, ಬ್ಯಾಗೆಲ್ಲ ತೆಗಿಬೇಕಾ? ಸೊ ಫ್ರೆಂಡ್ಸ್, ರೈನ್ ವೇರ್ ಹಾಕೊಂಡು ಹೊರಟೆ. ಮಳೆ ಸಣ್ಣಗೆ ಹನಿತಾ ಇದೆ. ಜೋರಾಗಲಿಲ್ಲ ಅಂದರೆ ಸಾಕು. ಇವತ್ತಿನ ಮಳೆ ಇದರಲ್ಲಿ 2 ಲೆಸನ್ ಕಲಿತೆ. ಏನಂದರೆ, ಆ ಹಿಂದೆಗಡೆ ಇದು ರೈಡಿಂಗ್ ಜಾಕೆಟ್ ಹಿಂದೆಗಡೆ ಇಟ್ಟಿರೋದು ರೈನ್ ವೇರು, ಜಾಕೆಟ್ ಬಿಸಿದಲ್ಲೇ ಆ್ಯಕ್ಸೆಸ್ ಮಾಡೋಕ್ಕಾಗಲ್ಲ. ಐದರ್ ಯಾರಾದರೂ ತಕ್ಕೊಡ್ಬೇಕು, ಇಲ್ಲಾಂದರೆ ಜಾಕೆಟ್ ಬಿಚ್ಚೆ ತಗೊಬೇಕು. ಎರಡನೇದು ಸೈಡ್ ಬ್ಯಾಗ್ ಬಿಚ್ಚಿಬಿಟ್ಟು ರೈನ್ ವೇರೆಲ್ಲ ಹಾಕ್ಕೊಂಡು, ಹೆಲ್ಮೆಟೆಲ್ಲ ಹಾಕ್ಕೊಂಡು, ಸೈಡ್ ಬ್ಯಾಗ್ ಹಾಕ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡೆ. ಗ್ಲೌಸ್ ನೋಡಿದ್ರೆ ಇದು ವಾಟರ್ ಪ್ರೂಫ್ ಗ್ಲೌಸ್ ಅಲ್ಲ, ವಾಟರ್ ಪ್ರೂಫ್ ಗ್ಲೌಸು ಟೈಲ್ ಬ್ಯಾಗ್ ಒಳಗಡೆ ಇದೆ. ಈ ಗ್ಲೌಸು ವಾಟರ್ ಪ್ರೂಫ್ ಅಲ್ಲ, ಬಟ್ ಇದನ್ನ ನಾನು ತೆಗೆದೇ ಇಲ್ಲ. ಮೂರನೇದಾಗಿ ನೋಡಿದ್ರೆ ಸೈಡ್ ಬ್ಯಾಗು ರೈನ್ ವೇರ್ ಹಾಕ್ಕೊಂಡಿದ್ದೀನಿ. ಬಟ್ ರೈನ್ ವೇರ್ ಒಳಗಡೆ ಸೈಡ್ ಬ್ಯಾಗ್ ಇರಬೇಕು, ಯಾಕೆಂದರೆ ಗ್ಯಾಜೆಟ್ಸ್ ಎಲ್ಲ ಅದರಲ್ಲೇ ಇರೋದು. ಇದು ಸೈಡ್ ಬ್ಯಾಗು ವಾಟರ್ ಪ್ರೂಫ್ ಅಲ್ಲ. ಆಮೇಲೆ ಎಲ್ಲ ನೋಡ್ಕೊಂಡಾದ್ಮೇಲೆ ಮತ್ತೆ ತಿರ್ಗಾ ಹೆಲ್ಮೆಟ್ ಬಿಚ್ಚಿ, ರೈನ್ ವೇರ್ ಬಿಚ್ಚಿ, ಸೈಡ್ ಬ್ಯಾಗ್ ಅದ್ರೊಳಗಡೆ ಹಾಕ್ಕೊಂಡು ಆಮೇಲೆ ರೈನ್ ವೇರ್ ಹಾಕ್ಕೊಳಕ್ಕೆ ಹೋದರೆ ಅದು ಹಿಡಿಸ್ತಾ ಇಲ್ಲ. ಸೊ ಹೆಂಗೆಂಗೋ ದಬಾಯಿಸಿ ಗ್ಲೌಸ್ ಬಿಚ್ಚಿಬಿಟ್ಟು ಜಾಕೆಟು ಪಾಕೆಟ್ ಒಳಗಡೆ ಇಟ್ಕೊಂಡು ಸೈಡ್ ಬ್ಯಾಗ್ನ ಹೆಂಗೋ ಒಳಗೆ ತುರ್ಕೊಂಡು ಅದ್ರ ಮೇಲೆ ಬಿಗಿಯಾಗಿ ಹಾಕ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ರೈನ್ ವೇರ್ ಜಿಪ್ಪರು. ಬಟ್ ಇದರಿಂದ ಕಲಿತ ಪಾಠ ಅಂತ ಹೇಳಿದ್ರೆ, ನಾಳೆಯಿಂದ ಸೈಡ್ ಬ್ಯಾಗ್ನ ಆದಷ್ಟು ನಾನು ಯಾವ್ದಾದ್ರು ಬ್ಯಾಗ್ಗಳ ಒಳಗಡೆ ಇಡೋಕ್ಕೆ ಟ್ರೈ ಮಾಡಬೇಕು. ಗ್ಯಾಡ್ಜೆಟ್ಸ್ ಎಷ್ಟು ಬೇಕೋ ಅಷ್ಟು ಗ್ಯಾಡ್ಜೆಟ್ಸ್ ಮಾತ್ರ ಜಾಕೆಟ್ ಪಾಕೆಟಲ್ಲಿ ಇಟ್ಕೊಂಬಿಟ್ಟು, ಮಿಕ್ಕಿದ್ದು ಅದನ್ನ ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಮಾಡ್ಕೊಂಡು ಬೇರೆ ಯಾವ್ದಾದ್ರು ನಂದು ಮೇಲ್ಗಡೆ ಪಾಡ್ ಬ್ಯಾಗಲ್ಲೋ ಇಲ್ಲ ಮೈನು ಟೈಲ್ ಬ್ಯಾಗ್ ಒಳಗಡೆನೋ ಇಟ್ಬಿಡ್ಬೇಕು. ಗಾಳಿ ಬೇರೆ ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೊಡಿತಾ ಇದೆ. ಅದು ನೋಡಿದ್ರೆ ರೈನ್ ವೇರು ಎಲ್ಲ ಹಾಕೊಳಕ್ಕೆ ಹೋದರೆ ಸಾಕು, ಹೆಂಗೆ ತಿರ್ಕೊಂಡು ಹೋಗ್ತಾಯಿದೆ ಗಾಳಿಗೆ. ಸದ್ಯಕ್ಕೆ ನಾನು ಅದಷ್ಟಕ್ಕೆ ನಾನೆಲ್ಲರೂ ಅಲ್ಲಿ ಹಾಕ್ಕೊಳ್ಳೋದ ಅಂತ ಹೇಳ್ಬಿಟ್ಟು ಅಲ್ಲಿ ಇಟ್ಟಾಗ ಅದು ಗಾಳಿ ಕಿತ್ಕೊಂಡು ಹೋಗಿದ್ರೆ ನನ್ನ ಪಾಡ ಅಷ್ಟೇ, ಓಡಬೇಕಾಗಿತ್ತು ಅದ್ರ ಹಿಂದೆಗಡೆ ನಾನು. ಯಾಕಂದರೆ ಫುಲ್ ಫ್ಲೈಓವರ್ ಮೇಲೆ ಇದ್ದೆ, ಎಲ್ಲಿಗೆ ತೂರ್ಕೊಂಡು ಹೋಗಿರೋದು ಗಾಳಿಗೆ ಅಂತ ಗೊತ್ತಿಲ್ಲ. ಸೊ ಇಂಥವೆಲ್ಲ ಎಕ್ಸ್ಪೀರಿಯನ್ಸಸ್ಗಳಾದರೆ ನಾವು ಪಾಠ ಕಲಿತೀವಿ.
ಅದು ಗಾಳಿ ಆಡ್ಬೇಕಾದ್ರೆ ನಾನು ತಿರ್ಗಾ ತೆಗೆದು ಅದನ್ನ ಹೆಲ್ಮೆಟ್ ಬಿಚ್ಚಿ ಅದನ್ನ ಹೆಲ್ಮೆಟ್ ಕೆಳಗಡೆ ಇಟ್ಬಿಟ್ಟು ಅದ್ರ ಮೇಲೆ ಹೆಲ್ಮೆಟ್ ಇಟ್ಟೆ. ಹಂಗೂ ಬಡ 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 ಅಂತಾಯಿತ್ತು ಗಾಳಿಗೆ. ಹಂಗೆ ಏನಾದ್ರು ಇಟ್ಟಿದ್ರೆ ಮಾತ್ರ ಬಿಚ್ಚಿಬಿಟ್ಟು ಅದು ರಾಸೆ ಬಿಟ್ಬಿಟ್ಟು ನಾನು ಹೋಗ್ಬೇಕಾಗಿತ್ತು ನನ್ನ ಪಾಡಿಗೆ ನಾನು. ಇಲ್ಲ ಅಂದರೆ ಅದನ್ನ ಹುಡುಕೊಂಡು ಓಡಬೇಕಾಗಿತ್ತು. ಶಿವಾನಿ ಅನ್ನೋ ಊರು ಇನ್ನೂ 6 ಕಿಲೋಮೀಟ್ರ್ ಇದೆ. ನಾನು ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇನ್ನೂ 6 ಕಿಲೋಮೀಟ್ರ್ ಐತೆ ಹೋಗೋಣ. ಅಷ್ಟೊಂದು ಮಳೆ ನಿಂತರೆ ಮತ್ತೆ ರೈನ್ ವೇರ್ ಎಲ್ಲ ಬಿಚ್ಚಾಕ್ಬಿಟ್ಟು ಒಂದು ಕೆಲವು ಗ್ಯಾಡ್ಜೆಟ್ಸ್ಗಳೆಲ್ಲ ಸೈಡ್ ಬ್ಯಾಗಲ್ಲಿರೋವನ್ನೆಲ್ಲ ಎಲ್ಲರೂ ಮೂವ್ ಮಾಡಬೇಕು. ಟೈಲ್ ಬ್ಯಾಗು ಹೆಂಗಿದ್ರೆ ವಾಟರ್ ಕವರ್ ಇದೆಯಲ್ಲ, ಆ ಕವರ್ ಲೈಟಾಗಿ ಎತ್ಬಿಟ್ಟು ಅದು ಸೈಡ್ 2 ಪೌಚ್ ಓಪನ್ ಇದೆ, ಅಲ್ಲೆಲ್ಲರೂ ಹಾಕ್ಬಿಡ್ತೀನಿ ಅದ್ರೊಳಗೆ. ಒಳ್ಳೆ ಮೋಡ ಇದೆ ಮುಂದೆಗಡೆ. ಸರಿಯಾಗಿ ಜೋರು ಮಳೆಗೆಲ್ಲ ಸಿಗಾಕ್ಳೋಕ್ಕಿಂತ ಮುಂಚೆ ಕುತ್ಕೊಂಡು ಅವೆಲ್ಲ ಮಾಡ್ಕೊಂಬಿಡ್ಬೇಕು ಎಲ್ಲರೂ ಯಾವ್ದಾದ್ರು ಹೋಟ್ಲಲ್ಲಿ. ಗೈಸ್, ಮಳೆ ಶುರುವಾಯಿತು ನೋಡಿ. ಇದೇ ಮಳೆನೇ ಹೆದರ್ಕೊಂತ ಇದ್ದಿದ್ದು. ಗಾಳಿ ಬೇರೆ, ಗಾಡಿ ಎಳೆದಾಡ್ತೈತೆ. ಸ್ಪೀಡ್ ಕಮ್ಮಿ ಮಾಡಪ್ಪ ಪ್ರಕಾಶು, ಸ್ಪೀಡ್ ಕಮ್ಮಿ ಮಾಡ್ಕೊ. 60ಗೆ ಬಾ, 70 ಹೋಗ್ತೈತೆ ಗಾಡಿ. ಫ್ರೆಂಡ್ಸ್, ಮಳೆ ಸ್ವಲ್ಪ ಕಮ್ಮಿ ಆಗಿದೆ, ನಿಂತಿಲ್ಲ, ಕಮ್ಮಿ ಆಗಿದೆ. ಇನ್ನೂ ರೈನ್ ವೇರಲ್ಲೇ ಇದ್ದೀನಿ. ಈಗ ಸುಮ್ಮನೆ ಬ್ರೇಕಿಗೆ ಅಂತ ನಿಲ್ಲಿಸ್ತೇನೆ, ನೀರು ಕುಡಿಬೇಕಾಗಿತ್ತು ಒಂದು ಸ್ವಲ್ಪ. ನೋಡಿ, ಒಳ್ಳೆ ವೆದರ್ ಇದೆ, ಫುಲ್ ಮೋಡ ಆಗಿದೆ. ಯಾವಾಗ ಮತ್ತೆ ಮಳೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೆಂಟ್ರಲ್ಲಿ ಒಂದು 3 ಸಲ ಹೆವಿ ಮಳೆ. ಒಂದು ಜಾಗದಲ್ಲಂತೂ ನನ್ನ ಕ್ಯಾಮ್ರಾ ಆನ್ ಮಾಡೋಕ್ಕೆ ನೋಡಿದೆ, ಬಟ್ ಅದು ಹೆಂಗೆ ಫುಟೇಜ್ ಬರುತ್ತೆ ಅಂತಲೂ ಗೊತ್ತಾಗಲಿಲ್ಲ. ಆನು ಮಾಡೋಕ್ಕೆ ಹೋಗಲಿಲ್ಲ, ರಿಸ್ಕ್ ತಗೊಂಡು. ಅಷ್ಟು ಮಳೆ 3 ಕಡೆ ಬಂದು ಜೋರಾಗಿ ನಿಲ್ತು. ಈಗ ಮತ್ತೆ ಸಣ್ಣಗೆ ಬರ್ತಾ ಇದೆ. ಗ್ಯಾಡ್ಜೆಟ್ ಬ್ಯಾಗು ಏನಾದ್ರು ವ್ಯವಸ್ಥೆ ಮಾಡಬೇಕು. ಗ್ಯಾಡ್ಜೆಟ್ ಬ್ಯಾಗ್ ಅಡ್ಜಸ್ಟ್ ಮಾಡಿ ಹಾಕೊಂಡು ಹಂಗೂ ನೆಂದಿದೆ ಕೆಲವೊಂದು ಐಟಮ್ಸ್ ಎಲ್ಲ. ಈಗ ಏನಾದ್ರು ಒಂದು ಜುಗಾಡ್ ಮಾಡಿ ಒಳಗಡೆ ಹಾಕ್ಕೊಂತೀನಿ. ಕೆಲವೊಂದು ಐಟಮ್ಸ್ ಎಲ್ಲ ಇಲ್ಲಿ ರೈನ್ ಕವರ್ ಎತ್ಬಿಟ್ಟು ಅಲ್ಲಿ ಒಳಗೆ ತುಂಬಿಟ್ಟು ಯೂಸ್ ಆಗದಿರೋವನ್ನ ಬ್ಯಾಗ್ ಚಿಕ್ಕದು ಮಾಡ್ಕೊಂಡು ಫುಲ್ ಒಳಗೆ ಹಾಕೊಂಡು ಹೋಗ್ಬೇಕು. ಇಲ್ಲಾಂದರೆ ಮತ್ತೆ ಎಲ್ಲ ನೆಂದು ಇದಾಗೋದು ಗ್ಯಾರಂಟಿ, ವೇಸ್ಟ್ ಆಗೋಗ್ಬಿಡ್ತಾವೆ. ಆಮೇಲೆ ಮೈಕ್ ಐತೆ, ಮೈಕ್ದು ಬ್ಯಾಟ್ರಿ ಸೆಟ್ ಐತೆ, ಚಾರ್ಜಿಂಗ್ ಇದು, ಆಮೇಲೆ ಕ್ಯಾಮ್ರಾದು ಬ್ಯಾಟ್ರಿ ಪ್ಯಾಕ್ ಐತೆ, ಹೆಡ್ಫೋನ್ ಐತೆ ನನ್ನದು. ಎಲ್ಲ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಅದಕ್ಕೇನಾದ್ರು ವ್ಯವಸ್ಥೆ ಮಾಡ್ಕೊಂಡು ಹೋಗೋಣ ಅಂತ ನಿಲ್ಸಿದ್ದೀನಿ. ಇವಕ್ಕೆಲ್ಲ ಮಾಡ್ಕೊತೀನಿ, ಆಮೇಲೆ ಹೊರಡೋಣ, ನೋಡ್ಬೋಗೋಣ. ಓಕೆ ಗೈಸ್, ಇವತ್ತಿನ ಟಾರ್ಗೆಟ್ಗೆ ಇನ್ನೂ 170 ಕಿಲೋಮೀಟ್ರ್ ಇದೆ. ಮಳೆಯೆಲ್ಲ ದಾಟಿ ಈಗ ಒಂಚೂರು ಮತ್ತೆ ಹ್ಯೂಮಿಡಿಟಿ ಸ್ಟಾರ್ಟ್ ಆಗ್ತಾಯಿದೆ. ಸೊ ಎಲ್ಲರೂ ಜಾಗ ನೋಡಿ ಊಟನೂ ಮಾಡಬೇಕು, ರೈನ್ ಕೋಟು ಬಿಚ್ಚಬೇಕು. ಊಟಕ್ಕೆ ಎಲ್ಲಿ ಅಂತ ಹುಡುಕ್ತಾ ಇದ್ದೀನಿ. ಬರೀ ಹೈವೇ, ಸ್ಟ್ರೈಟ್ ಹೈವೇ ಹೋಗ್ತಲೇ ಇದೆ. ಜಸ್ಟ್ ಡಾಬಾಗಳು ಸಿಗ್ತಾವೆ ಅಷ್ಟೇ. ಈ ನಮ್ಮ ಸೈಡ್ ಥರ ಈ ಪ್ಯೂರ್ ವೆಜ್ ಹೋಟೆಲ್ಗಳು ಯಾವುವು ಇಲ್ಲ. ನನಗೆ ಅಂಥ ಕಡೆ ಊಟ ಮಾಡೋಕ್ಕೆ ಮನಸ್ಸು ಬರ್ತಾ ಇಲ್ಲ. ಹಾಗಾದರೆ ಹೊಟ್ಟೆ ಕತೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಊಟ ಆಯಿತು. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಬೆಳಗ್ಗೆ ರೂಮಲ್ಲಿ ಒಂದು ಪ್ರೋಟೀನ್ ಬಾರು, ಸ್ವಲ್ಪ ಖರ್ಜೂರ ತಿನ್ಕೊಂಡು ಮನೆ ಬಿಟ್ಟಿದ್ದು, ರೂಮ್ ಬಿಟ್ಟಿದ್ದು. ಸೆಂಟ್ರಲ್ಲಿ ಇಲ್ಲಿ ನಾಷ್ಟ ಮಾಡೋಣ, ಅಲ್ಲಿ ನಾಷ್ಟ ಮಾಡೋಣ, ಅಲ್ಲಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಕೊನೆಗೆ ಎಲ್ಲೂ ಅಂಥ ಕಡೆ ನನಗೆ ಸಿಕ್ಕಲಿಲ್ಲ. ಫೈನಲ್ ಆಗಿ ಇವಾಗ ಒಂದು ಇದಕ್ಕಿಂತ ನಮ್ಮದು ಇವತ್ತಿನ ಡೆಸ್ಟಿನೇಷನ್ಗಿಂತ ಮುಂಚೆ ನರಸಿಂಗಾಪುರ ಅಂತ ಒಂದು ಬಂತು. ಅಲ್ಲಿ ಆ ಬೈಪಾಸ್ದಲ್ಲೇ ಸೈಡಲ್ಲಿ ಇತ್ತು, ಶುದ್ಧ ಸಸ್ಯಾಹಾರಿ ಶ್ರೀ ರಾಮ್ ಕೃಪಾ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಹೇಳ್ಬಿಟ್ಟು. ಸರಿ ನಿಲ್ಲಿಸ್ದೆ. ಬೆಳಗ್ಗೆಯಿಂದ ಹೊಟ್ಟೆ ಎಸ್ಕೊಂಡಿದ್ದಕ್ಕೂ ಸಾರ್ಥಕ ಆಗೋ ಥರ ಊಟ ಸಿಕ್ತು. ರೋಟಿ ಬೆಣ್ಣೆ ಥರ ಇತ್ತು, ಸಾಫ್ಟಾಗಿ ರೋಟಿ, ದಾಲ್ ಫ್ರೈ. ನಾನು ಅವ್ರಿಗೆ ಕೇಳಿದೆ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ನನಗಿಲ್ಲಿ ಊಟ ಇನ್ನೂ ಸರಿಯಾಗಿ ಅಡ್ಜಸ್ಟ್ ಆಗ್ತಾಯಿಲ್ಲ, ಸೊ ಲೈಟಾಗಿ ಏನಾದ್ರು ಕೊಡಿ, ಜಾಸ್ತಿ ಮಸಾಲೆ ಇಲ್ದಿರೋದು ಅಂತ ಹೇಳ್ಬಿಟ್ಟು. ದಾಲ್ ಫ್ರೈಗೂ ಅಷ್ಟೇ ಏನು ಎಕ್ಸ್ಟ್ರಾ ಮೆಣಸಿನ್ಕಾಯಿ ಎಕ್ಸ್ಟ್ರಾ ಏನು ಹಾಕಿರಲಿಲ್ಲ.
ನಾನು ಹೇಳಿದ ಮೇಲೆ ಅದೇ ಥರ ಮಾಡಿಕೊಟ್ರು ಅವರು. ಆಮೇಲೆ ಆಚೆ ಬರ್ಬೇಕಾದ್ರೆ ಕೇಳಿದೆ, ಒಂದು ಫೋಟೋ ತಕ್ಕಂತೀನಿ, ಗೂಗಲಲ್ಲಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು. ತಗೊಳ್ಳಿ ಅಂತ ಹೇಳಿದ್ರು. ಆಮೇಲೆ ನೋಡಿದ್ರೆ ಹೇಳಿದ್ರು ನಮ್ಮ ಇವರು ಬಿಗ್ ಬಾಸ್ ಮ್ಯೂಟೆಂಟ್ ರಘು ಮತ್ತು ಇವರು ಸಿಂಗರು ಆ್ಯಕ್ಟರ್ ಚಂದನ್ ಶೆಟ್ಟಿ ಒಂದು 6 ತಿಂಗಳಿಂದ ಬಂದಿರಂತೆ. ಅಲ್ಲಿ ವೀಡಿಯೋ ಎಲ್ಲ ತೋರಿಸಿದ್ರು, ಫೋಟೋ ವೀಡಿಯೋ ಎಲ್ಲ. ಅವ್ರಿಗೆ ಸರ್ವ್ ಮಾಡ್ತಾ ಇರೋದು, ಅವ್ರ ಜೊತೆ ಮಾತಾಡ್ತಾ ಇರೋದೆಲ್ಲ. ಸೊ ಎಲ್ಲ ಕರ್ನಾಟಕದಿಂದ ಯಾರೇ ಬಂದರೂ ಇಲ್ಲಿ ಸ್ಟಾಪ್ ಮಾಡ್ತಾರೆ ಅಂತ. ನನಗೆ ಅದು ಈ ಥರ ಒಂದು ರೆಕಗ್ನೈಸ್ಡ್ ಪ್ಲೇಸ್ ಅಂತಲೇ ಗೊತ್ತಿರೋಲ್ಲ, ಕ್ಯಾಶುವಲಾಗಿ ಆಗ್ತಾರೆ ಅಷ್ಟೇ ನಾನು. ಬಟ್ ಊಟ ಮಾತ್ರ ಸೂಪರ್. ಫೋಟೋ ತಗೊಂಡಿದ್ದೀನಿ, ಹಾಕಿರ್ತೀನಿ ನಿಮಗೆ ನೋಡಿ. ಯಾವಾಗಾದ್ರು ಈ ಕಡೆ ಬಂದರೆ ವಿಸಿಟ್ ಮಾಡಿ. ಬೆಸ್ಟ್ ಪ್ಲೇಸ್ ಟು ಈಟು. ನೋಡೋಕ್ಕೆ ಸಿಂಪಲ್ ಆಗಿದೆ ಹೋಟ್ಲು, ಬಟ್ ಊಟ ಕ್ವಾಲಿಟಿ ಮಾತ್ರ ಕ್ಲೀನ್ ಮತ್ತು ಟೇಸ್ಟಿ. ಚೆನ್ನಾಗಿ ಮಾತಾಡಿಸಿದ್ರು, ಹೇಳಿದ್ರು ಕರ್ನಾಟಕದವರು ಎಸ್ಪೆಷಲಿ ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಸಾಫ್ಟ್ ಜನ ಅಂತ ಹೇಳ್ಬಿಟ್ಟು. ಅದೇ ರೀತಿ ನಮ್ಮ ತಮಿಳ್ನಾಡವ್ರ ಬಗ್ಗೆ ಒಂದು ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡಿದ್ರು. ಅವರೆಲ್ಲ ಸ್ವಲ್ಪ ಆ್ಯರೋಗೆಂಟ್ ಆಗಿರ್ತಾರೆ, ಸೌಂಡ್ ಮಾಡ್ತಾರೆ ಜಾಸ್ತಿ, ರಿಕ್ವೆಸ್ಟ್ ಮಾಡಿದ್ರು ಕೇಳಲ್ಲ ಅಂತ. ಇದೊಂದು ಪಾಯಿಂಟು ನೋಟ್ ಮಾಡ್ಕೊಬೇಕು. ನಮ್ಮ ರೆಪ್ಯುಟೇಷನ್ ಹೆಂಗಿರುತ್ತೆ ನಾವು ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ನಿನ್ನೆ ಯಾರೋ ತಮಿಳ್ನಾಡಿಂದ 4 ಜನ ಬಂದಿರಂತೆ, ಅವರು ಲಡಾಖ್ ಕಡೆನೇ ಹೋದ್ರಂತೆ ಬೈಕರ್ಸು. ಇಲ್ಲೇ ಆಲ್ಟಾಗಿ ಊಟ ಮಾಡಿ, ಅದೇ ಹೇಳ್ತಾಯಿದ್ರು, ನೈಟು ಎಲ್ಲ ಆಲ್ಟಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದು, ಇದೆಲ್ಲ ಹಾಕ್ಬಿಟ್ಟು ಇದೆಲ್ಲ ಹಾಕ್ಕೊಟ್ಟು. ಬಟ್ ರಾತ್ರಿ ಎಲ್ಲ ಸ್ವಲ್ಪ ಕೂಗಾಡ್ತಾ ಇರುತ್ತೆ, ಸೌಂಡ್ ಮಾಡ್ತಾಯಿದ್ರಂತೆ. ಏನಾದರೂ ಖುಷಿ ವಿಚಾರ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದೊಬ್ಬರಿಗೆ ಇಲ್ಲೂ ಒಪಿನಿಯನ್ ಇದೆ ಒಳ್ಳೆಯದು. ಕೇಳಿದೆ ಅವ್ರನ್ನ, ಈಗೇನಾದ್ರು ಮಳೆ ಬರೋಕ್ಕೆ ಚಾನ್ಸ್ ಇದೆಯಾ ಮುಂದಕ್ಕೆ ಇಲ್ಲಿಂದ ಹೋಯ್ತಾ ಅಂತ. ಖಂಡಿತ ಬರುತ್ತೆ, ಮೋಸ್ಟ್ಲಿ ಆ ಕಡೆ ಬರ್ತಾ ಇರ್ಬೋದು, ಯಾವುದಕ್ಕೂ ಸೇಫಾಗಿ ರೈನ್ಕೋಟ್ ಹಾಕ್ಕೊಂಡೇ ಹೋಗ್ಬಿಡಿ ಅಂತ ಅಂದರು. ನಾನು ಬಿಚ್ಚಿ ಬ್ಯಾಗಲ್ಲಿ ಇಟ್ಕೊಂಡಿದ್ದನು, ಮತ್ತೆ ಹಾಕ್ಕೊಂಡು ಹೊರಟೆ. ತಿರ್ಗಾ ಲೈಟಾಗಿ ಮಳೆ ಬಂದು ನಿಂತಿದೆ ಇಲ್ಲಿ. ಮಳೆ ನಿಂತ ಮೇಲೆ ನಾನು ಬರ್ತಾಯಿದ್ದೀನಿ ಅನ್ಸುತ್ತೆ ಇಲ್ಲಿಗೆ. ರೋಡೆಲ್ಲ ನಿಂತಿದೆ. ಇವತ್ತು ಡೆಸ್ಟಿನೇಷನ್ಗೆ ಇನ್ನೂ 90 ಕಿಲೋಮೀಟರ್ ಇದೆ. 84 ಕಿಲೋಮೀಟರ್ ಸಾಗರ್. ಸೊ 6 ಗಂಟೆ ಒಳಗಡೆ ಸೇರ್ಕೊಂಬಿಡ್ತೀನಿ ಇವತ್ತು. ನಾಳೆ 5 ಗಂಟೆ ಎದ್ದು 6 ಗಂಟೆಗೆ ಹೊರಟ್ಬಿಡ್ಬೇಕು, 5:30 6 ಗಂಟೆಗೆ. ಅವತ್ತೇನು ನಮ್ಮ ಮನೆ ಬಿಟ್ಟೆ, ಹಂಗೆ ಬಿಟ್ಟರೆ ಇನ್ನೊಂದು 600 ಕಿಲೋಮೀಟ್ರ್ ನಾಳೆ ಹೊಡಿಬೋದು. ಬಟ್ ಮೊದಲನೇ ದಿವಸ 600 ಕಿಲೋಮೀಟ್ರಿಗೆ ನಾನು 7 ಗಂಟೆವರೆಗೂ ತಗೊಂಡಿದ್ದೆ. ಬಟ್ ನಾಳೆ ಆ ಥರ ಆಗೋಲ್ಲ. ಕುದುರೆ ಸವಾರಿ ನಡೆಸ್ತಾ ಇದ್ದಾರೆ ಯಾರು ಸಾಹೇಬರು. सर पेट्रोल नहीं है सर। आगे कब मिलेगा, किधर? एचपी का तो नहीं है, जियो का है 1 किलोमीटर। 1 किलोमीटर में मिलेगा, क्योंकि अभी उस साइड में एक 1000 ಪೆಟ್ರೋಲ್ ಖಾಲಿ ಆಗಿ ಹೊಗೆ ಹಾಕಿಸ್ಕೊಂಡು ಆಪೋಸಿಟಲ್ಲಿ ಬಂದು ನಾನು ಎಲ್ಲರಿಗೂ ಹೋಗಿತಾ ಇರ್ತೀನಿ, ರಾಂಗ್ ರೂಟಲ್ಲಿ ಹೋಗ್ತಾರೆ ಅಂಥವ್ರು ಇಂಥವ್ರು ಅಂತ ಹೇಳ್ಬಿಟ್ಟು. ನಾನು ರಾಂಗ್ ರೂಟಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದಾಯಿತು. ಇದರಿಗೆ ಬಿದ್ದು ಅದೆಲ್ಲ ಓಡಿಸಿ ಅಲ್ಲೆಲ್ಲ ಒಂದೇ ಒಂದು ಪೆಟ್ರೋಲ್ ಬಂಕ್ ಬಿಡು ಇನ್ನೂ ಓಡುತ್ತೆ ಮುಂದಕ್ಕೆ ಹೋಗೋಣ ಅಂತ. ಆಮೇಲೆ ಬಂದರೆ ಯಾವುದೂ ಪೆಟ್ರೋಲ್ ಬಂಕ್ ಇಲ್ಲ, ಪೆಟ್ರೋಲ್ ಇಲ್ಲ ಅಂತ. ಯಾವ ಗಾಡಿ ನಿಂತೋಗೂ ತಗೊಂಡಾಗಿತ್ತು ನನಗೆ. ಕೊನೆಗೆ ಜಂಪ್ ಮಾಡಿ ಹಾಕಿಸ್ತಾರೆ.
ಹಲೋ ಫ್ರೆಂಡ್ಸ್, ಮೂರನೇ ದಿನ ರೂಮ್ ಚೆಕ್-ಇನ್ ಆಯಿತು. ನಾಗ್ಪುರ್ ಬಿಟ್ಟು MP ಹತ್ರ ಸಾಗರ್ ಅಂತ ಒಂದು ಟೌನು, ಸಿಟಿ ಔಟ್ಸ್ಕರ್ಟು ಬೈಪಾಸಲ್ಲಿ ಒಂದು ರೂಮ್ ತೊಗೊಂಡಿದ್ದೀನಿ. ಸೊ ಇವತ್ತು ಒಂದು 430-440 ಕಿಲೋಮೀಟ್ರು ಕ್ಯಾಚ್ ಮಾಡಿದ್ದೀನಿ ಅಷ್ಟೇ. ಬೇಗ 6-6:30ಗೆ ರೂಮ್ ಚೆಕ್-ಇನ್ ಆಗ್ಬಿಟ್ಟೆ. ಸ್ವಲ್ಪ ರೆಸ್ಟ್ ಬೇಕಾಗಿತ್ತು. ನಿನ್ನೆ ಆಗಿದ್ದು ಘಟನೆ ನಿಮಗೆಲ್ಲ ಗೊತ್ತಲ್ಲ. 9 ಗಂಟೆಯಲ್ಲಿ ರೂಮ್ ಬುಕ್ ಮಾಡಿ, ಇಲ್ಲದೇ ಇರೋ ಹೋಟ್ಲಿಗೆ ರೂಮ್ ಬುಕ್ ಮಾಡಿ ಅಮೌಂಟ್ ಕೊಟ್ಟು ಆಮೇಲೆ ತಿರ್ಗಿ ಬೇರೆ ಕಡೆ ಹುಡುಕಿ ಎಲ್ಲ ಹೋಗಿ ಮಲಗೋ ವರ್ಷದಲ್ಲಿ 11:30 ಆಗಿತ್ತು. ಡೇಟಾ ಟ್ರಾನ್ಸ್ಫರ್ ಎಲ್ಲ ಮಾಡಿ ಇದೆಲ್ಲ ಮಾಡೋ ವರ್ಷಕ್ಕೆ ಊಟನೂ ಮಾಡಲಿಲ್ಲ ರಾತ್ರಿ. ಹಂಗಾಗಿ ಬೆಳಗ್ಗೆ 9 ಗಂಟೆಗೆ ಹೊರಟೆ. 9 ಗಂಟೆಗೆ ಹೊರಟು ಮಳೇಲಿ ಸಿಗಾಕೊಂಡು, ಮಳೇಲಿ ನೆಂದು, ಮಳೇಲಿ ಗಾಡಿ ಓಡಿಸಿ, ಬೆಳಗ್ಗೆ ನಾಷ್ಟನೂ ಮಾಡ್ದಲೆ ಎಲ್ಲ ಮುಗಿಸ್ಕೊಂಡು ಬೇಗ ಚೆಕ್-ಇನ್ ಆಗಿದ್ದೀನಿ. ಆಗಲೇ ಆಯಿತು 7:45-8 ಗಂಟೆ ಆಯ್ತಾ ಬಂದಿದೆ. ಊಟ ಮಾಡ್ಕೊಬಂದು ಬೇಗ ಮಲಗಿದ್ರೆ ಬೆಳಗ್ಗೆ ಎದ್ದು ಬೇಗ 6 ಗಂಟೆಗೆ ಹೊರಡ್ಬೇಕಂತ ಪ್ಲ್ಯಾನ್. ನಾಳೆ ಅಟ್ಲೀಸ್ಟ್ ಒಂದು 600 ಕಿಲೋಮೀಟ್ರ್ ಟಾರ್ಗೆಟ್ ರೀಚ್ ಮಾಡ್ತಾಯಿದ್ದೀನಿ. ರೀಚ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಏನಾಗುತ್ತೆ ಬೆಳಗ್ಗೆ ನೋಡೋಣ. ಸೊ ಇಲ್ಲಿಗೆ ಇವತ್ತು ಲಡಾಖ್ ಟ್ರಿಪ್ನ 3ನೇ ದಿವಸದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಬಾಯ್ ಬಾಯ್.